ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಾನಿ ಅವರು ಅಭಿನಯದ ಹಿಟ್ 3 ಮೂವಿ ರಿವ್ಯೂ ಮಾಡ್ತಾ ಇದ್ದೀನಿ. ಈಗಾಗಲೇ ಬಂದಿರೋ ಕೇಸ್ 1 ಮತ್ತು ಕೇಸ್ 2ಗಿಂತ ನೆಕ್ಸ್ಟ್ ಲೆವೆಲಲ್ಲಿದೆ ಈ ಮೂವಿ. ಅದಕ್ಕಿಂತ ಇನ್ನೂ ಬ್ರೂಟಲ್ ಆಗಿ ಇನ್ನೂ ಜೋರಾಗೆ ತೆಗೆದಿದ್ದಾರೆ ಅಂತ ಹೇಳ್ಬೋದು. ಈ ಸಿನಿಮಾನ ನೆಕ್ಸ್ಟ್ ಲೆವೆಲಲ್ಲಿದೆ. ಮೂವಿ ಒನ್ ಲೈನ್ ಸ್ಟೋರಿ ಹೇಳ್ಬೇಕು ಅಂತಂದ್ರೆ, ಕೆಲವು ಸೈಕೋ ಕಿಲ್ಲರ್ಸು ಜನರನ್ನ ಮರ್ಡರ್ ಮಾಡ್ತಾ ಅದನ್ನ ವಿಡಿಯೋ ಮಾಡಿ ಡಾರ್ಕ್ ವೆಬ್ಬಲ್ಲಿ ಹಾಕ್ತಾ ಇರ್ತಾರೆ. ಇವ್ರನ್ನ ನಮ್ಮ ಪೊಲೀಸ್ ಆಫೀಸರ್ ನಾನಿ ಅವರು ಹೇಗೆ ಹಿಡಿತಾರೆ ಅನ್ನೋದೇ ಈ ಸಿನಿಮಾ ಕತೆ. ಸಿನಿಮಾದಲ್ಲಿ ಬ್ರೂಟಲ್ ಸೀನ್ಗಳು ತುಂಬ ಜಾಸ್ತಿ ಇದೆ, ಮತ್ತೆ ಕಾಮಿಡಿ ಎಲ್ಲ ಏನೂ ಇಲ್ಲ. ಜೊತೆಗೆ ಒಂದು ಚಿಕ್ಕ ಲವ್ ಸ್ಟೋರಿ ಇದೆ ಅಷ್ಟೇ, ನಾನಿ ಅವ್ರದ್ದು ಮತ್ತೆ ಶ್ರೀನಿಧಿ ಶೆಟ್ಟಿ ಅವ್ರದ್ದು. ಇನ್ನು ಸಾಂಗ್ಸ್ಗಳು ಪರವಾಗಿಲ್ಲ ಅಂತ ಹೇಳ್ಬೋದು. ಕೊನೆ ಲಾಸ್ಟ್ ಸೀನಲ್ಲಿ ಒಂದು ಫೈಟ್ ಸೀನ್ ಇದೆ, ಅದೊಂದು ತುಂಬ ಚೆನ್ನಾಗಿ ಬಂದಿದೆ. ಮತ್ತೆ ಈ ಕೇಸ್ ಇನ್ವೆಸ್ಟಿಗೇಷನ್ ಮಾಡುವಾಗ ನಾನಿ ಅವರು ಫುಲ್ ಇಂಡಿಯಾ ಎಲ್ಲ ಸುತ್ತುತ್ತಾರೆ. ಆ ಸೀನ್ಗಳೆಲ್ಲ ತುಂಬ ಚೆನ್ನಾಗಿದೆ. ಶ್ರೀನಿಧಿ ಅವ್ರದ್ದು ಮತ್ತು ನಾನಿ ಅವ್ರದ್ದು ಆ್ಯಕ್ಟಿಂಗ್ ತುಂಬ ಚೆನ್ನಾಗಿದೆ. ಹಾಗೆ ಇಡೀ ಸಿನಿಮಾ ನಿಮಗೆಲ್ಲೂ ಬೋರ್ ಅನ್ಸಲ್ಲ ಮತ್ತು ಲ್ಯಾಗ್ ಅನ್ಸಲ್ಲ. ಮತ್ತು ಮೂವಿ ಲಾಸ್ಟ್ ಸೀನಲ್ಲಿ ಇನ್ನೊಬ್ಬರು ಗೆಸ್ಟ್ ಅಪಿಯರೆನ್ಸ್ ಮಾಡ್ತಾರೆ. ಆ ಹೀರೋ ಯಾರು ಅಂತ ನೀವೇ ನೋಡಬೇಕು. ಅದು ಪಾರ್ಟ್ 4ಗೆ ಲೀಡ್ ಮಾಡುತ್ತೆ. ನಾನಿ ಅವರು ಗಡ್ಡ ಬಿಟ್ಕೊಂಡು ಕೂದಲು ಬಿಟ್ಕೊಂಡಿರ್ತಾರೆ ಸಿನಿಮಾದಲ್ಲಿ, ಯೂನಿಫಾರ್ಮೇ ಹಾಕೋದಿಲ್ಲ. ಅವರು ಪೊಲೀಸ್ ಆಫೀಸರ್ ಥರನೇ ಕಾಣಿಸಲ್ಲ. ಅದೊಂದು ಪಾಯಿಂಟ್ ಇಷ್ಟ ಆಗಿಲ್ಲ ನನಗೆ ಸಿನಿಮಾದಲ್ಲಿ. ಓವರ್ ಆಲ್ ಸಿನಿಮಾ ತುಂಬ ಚೆನ್ನಾಗಿದೆ. ಯಾರ್ಯಾರು ಇನ್ನೂ ಸಿನಿಮಾ ನೋಡಿಲ್ಲ ಖಂಡಿತ ಹೋಗಿ ನೋಡಿ. ಇನ್ನು ಸಿನಿಮಾ ರೇಟಿಂಗ್ ಕೊಡೋದಾದರೆ ನನ್ನ ಪ್ರಕಾರ ಔಟ್ ಆಫ್ 10 9 ಕೊಡ್ತೀನಿ. ನೀವು ಯಾವಾಗ ಸಿನಿಮಾ ನೋಡ್ತಾ ಇದ್ದೀರಾ ಮತ್ತು ಈಗಾಗಲೇ ನೋಡಿದರೆ ನಿಮಗೆ ಹೇಗನ್ನಿಸ್ತು ಸಿನಿಮಾ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ನನ್ನ ಚಾನಲ್ ಲೈಕ್, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.